ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹನುಮಂತರಾಯ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಲೇಪಾಕ್ಷಿಯಲ್ಲಿ ಇರ್ತಕ್ಕಂತಹ ವೀರಭದ್ರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇನೆ. ಈ ದೇವಾಲಯವು ಆಂಧ್ರ ಪ್ರದೇಶ ರಾಜ್ಯದ ಸತ್ಯಸಾಯಿ ಜಿಲ್ಲೆಯ ಲೇಪಾಕ್ಷಿಯಲ್ಲಿದೆ. ಈ ದೇವಾಲಯ ಹಿಂದೂಪುರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ, ಬೆಂಗಳೂರಿನಿಂದ 140 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ತುಮಕೂರಿನಿಂದ 94 ಕಿಲೋಮೀಟರ್ ದೂರ ಇದೆ. ಸ್ನೇಹಿತರೆ, ವೀರಭದ್ರ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಬೃಹದಾಕಾರದ ನಂದಿ ವಿಗ್ರಹವಿದೆ ಹಾಗೂ ಜಟಾಯು ಪಾರ್ಕ್ ಸಹ ನಾವಿಲ್ಲಿ ನೋಡಬಹುದು. 16ನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ವಾಸ್ತುಶಿಲ್ಪದ ವೈಶಿಷ್ಟ್ಯತೆಗಳು ದೇವಾಲಯದ ಪ್ರತಿಯೊಂದು ಕಂಬಗಳ ತೆರೆದ ಮೇಲ್ಮೈಯಲ್ಲಿ ಕೆತ್ತಿರ್ತಕ್ಕಂತಹ ಕೆತ್ತನೆಗಳು ಮತ್ತು ವರ್ಣಚಿತ್ರಗಳು ಸಮೃದ್ಧವಾಗಿವೆ. ರಾಷ್ಟ್ರೀಯ ಪ್ರಾಮುಖ್ಯತೆಯ ಕೇಂದ್ರ ಸಂರಕ್ಷಿತ ಸ್ಮಾರಕಗಳಲ್ಲಿ ಒಂದಾಗಿದೆ ಮತ್ತು ವಿಜಯನಗರದ ಅತ್ಯಂತ ಅದ್ಭುತವಾದ ದೇವಾಲಯಗಳಲ್ಲಿ ಒಂದಾಗಿದೆ. ವಿಜಯನಗರ ಅರಸರ ಆಳ್ವಿಕೆಯ ಸಮಯದಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದೆ. ಕೃಷ್ಣದೇವರಾಯನ ತಮ್ಮ ಅಚ್ಯುತರಾಯನ ಕಾಲದಲ್ಲಿ ಪೆನುಗೊಂಡ ಪ್ರದೇಶಕ್ಕೆ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣ ಈ ದೇವಸ್ಥಾನ ಕಟ್ಟಿಸಿದರು ಎನ್ನುವ ಮಾಹಿತಿ ಇದೆ. ದೇವಸ್ಥಾನವು 7 ಪ್ರಕಾರಗಳಷ್ಟು ವಿಸ್ತಾರವಾಗಿದ್ದು ಈಗ 3 ಪ್ರಕಾರಗಳು ಮಾತ್ರ ಉಳಿದಿವೆ. ಉಳಿದದ್ದು ಊರು ಬೆಳೆದಂತೆ ಊರ ಒಳಗೆ ಸೇರುವಾಗಿದೆ. ಈ ದೇವಸ್ಥಾನವನ್ನು ಕೂರ್ಮಶೈಲವೆಂಬ ಆಮೆಯ ಆಕಾರದ ಬೆಟ್ಟದ ಮೇಲೆ ಕಟ್ಟಲಾಗಿದೆ. ವಿರೂಪಣ್ಣನವರ ಮನೆದೇವರು ವೀರಭದ್ರ ಸ್ವಾಮಿ. ಇಲ್ಲಿ ವೀರಭದ್ರ ಸ್ವಾಮಿಯ ಮೂರ್ತಿ ಮುಖ್ಯ ಗರ್ಭಗುಡಿಯಲ್ಲಿದೆ. ವೀರಭದ್ರ ಸ್ವಾಮಿಯು ವಿರೂಪಣ್ಣನವರ ಕನಸಿನಲ್ಲಿ ಬಂದು ದೇವಸ್ಥಾನ ಕಟ್ಟಿಸುವಂತೆ ಅಣತಿತ್ತರಂತೆ. ಆಗ ವಿರೂಪಣ್ಣನವರು ದೇವಾಲಯ ಕಟ್ಟಿಸಲು ಸೂಕ್ತ ಸ್ಥಳದ ಹುಡುಕಾಟದಲ್ಲಿದ್ದಾಗ ವಿಶಾಲವಾದ ಬಂಡೆಯೊಂದರ ಮೇಲೆ ಸೀತಾದೇವಿಯ ಪಾದ, ರಾಮಲಿಂಗು, ಹನುಮಲಿಂಗು, ಚೋಳರಾಜರಿಂದ ಸ್ಥಾಪಿಸಲ್ಪಟ್ಟ ಲಿಂಗು ಹಾಗೂ ಅಗಸ್ತ್ಯ ಮಹಾಮುನಿಯವರಿಂದ ಸ್ಥಾಪಿಸಲ್ಪಟ್ಟ ಲಿಂಗು ಇವೆಲ್ಲವೂ ಒಂದೇ ಬಂಡೆ ಮೇಲೆ ಇದ್ದವು. ಇದನ್ನು ಕಂಡು ವಿರೂಪಣ್ಣ ವೀರಭದ್ರ ಸ್ವಾಮಿ ದೇವಾಲಯ ನಿರ್ಮಿಸಲು ಇದೇ ಸೂಕ್ತವಾದ ಸ್ಥಳ ಎಂದು ಹೇಳಿ 1538ರಲ್ಲಿ ದೇವಾಲಯ ನಿರ್ಮಿಸುತ್ತಾರೆ. ನಾಟ್ಯ ಮಂಟಪದ ಮೇಲ್ಛಾವಣಿಯಲ್ಲಿ ಶತಪತ್ರ ಕಮಲದ ರಚನೆಯನ್ನು ನಾವಿಲ್ಲಿ ಕಾಣಬಹುದು. ಅಂದರೆ 100 ದಳದ ಕಮಲವನ್ನು ನಾವಿಲ್ಲಿ ನೋಡಬಹುದು. ದೇವಸ್ಥಾನದ ಮೊದಲ ಪ್ರಕಾರದ ಕಂಬಗಳಲ್ಲಿ ಶಿವಪಾರ್ವತಿಯರ ಮುಂದೆ ರಂಬೆ ನಾಟ್ಯವಾಡುವುದನ್ನು ಮತ್ತು ದೇವತೆಗಳು ರಂಬೆಯ ನಾಟ್ಯಕ್ಕೆ ಸಂಗೀತ ಸಾಧನ ನುಡಿಸುವಂತಹ ದೃಶ್ಯವನ್ನು ಕಲ್ಲಿನ ಕಂಬಗಳ ಮೇಲೆ ಕೆತ್ತನೆ ಮಾಡಿದ್ದಾರೆ. ದತ್ತಾತ್ರೇಯರು ನೃತ್ಯಕ್ಕೆ ತಾಳ ಹಾಕುತ್ತಿದ್ದಾರೆ. ಈಶ್ವರ ಹಾಗೂ ಪಾರ್ವತಿ ದೇವಿ ನೃತ್ಯ ನೋಡಲು ಆಗಮಿಸಿದ್ದಾರೆ. ಸೂರ್ಯ ಮೇಳ ಬಾರಿಸುತ್ತಿದ್ದಾರೆ. ತುಂಬುರ ವೀಣೆ ನುಡಿಸುತ್ತಿದ್ದಾರೆ. ಘೃಟೇಶ್ವರ ಡೋಲು ಬಾರಿಸುತ್ತಿದ್ದಾರೆ. ನಂದೀಶ್ವರ ಮೃದಂಗ ನುಡಿಸುತ್ತಿದ್ದಾರೆ. ಪಂಚಮುಖ ಬ್ರಹ್ಮ ಮೃದಂಗ ಬಾರಿಸುತ್ತಿದ್ದಾರೆ. ನಟರಾಜರು ಸಹ ನೃತ್ಯ ನೋಡಲು ಆಗಮಿಸಿದ್ದಾರೆ. ಚಂದ್ರ ನೃತ್ಯ ನೋಡಲು ಆಗಮಿಸಿದ್ದಾರೆ. ಸನಾತನ ಮಹರ್ಷಿ ಋಷಿಗಳು ಸಹ ಆಗಮಿಸಿದ್ದಾರೆ. ಇಂತಹ ಅದ್ಭುತವಾದ ಶಿಲ್ಪಕಲೆಯನ್ನು ನಾವು ನಾಟ್ಯ ಮಂಟಪದ ಸ್ತಂಭಗಳ ಮೇಲೆ ಕಾಣಬಹುದು. ನಾಟ್ಯ ಮಂಟಪದಲ್ಲಿ ಒಟ್ಟಾರೆಯಾಗಿ 70 ಕಂಬಗಳಿವೆ. 70 ಕಂಬಗಳ ಮೇಲೂ ಸಹ ವಿಶಿಷ್ಟವಾದ ಶಿಲ್ಪಕಲೆಯನ್ನು ಅಲ್ಲಿ ನಾವು ಕಾಣಬಹುದು. ಇಲ್ಲಿ ಒಂದು ವಿಶೇಷವಾದ ಕಂಬ ಇದೆ. ಆ ಕಂಬಕ್ಕೆ ಹ್ಯಾಂಗಿಂಗ್ ಪಿಲ್ಲರ್ ಅಥವಾ ಗಾಳಿಯಲ್ಲಿ ತೇಲಾಡುವ ಕಂಬ ಎಂದು ಕರೆಯುತ್ತಾರೆ. ಇನ್ನು ಉಳಿದ 69 ಕಂಬಗಳು ನೆಲದ ಮೇಲೆ ನಿಂತಿವೆ. ಈ ಒಂದು ಕಂಬ ಮಾತ್ರ ನೆಲದ ಮೇಲೆ ನಿಂತಿಲ್ಲ. 1902ರಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಈ ದೇವಾಲಯಕ್ಕೆ ಬರ್ತಾರೆ. ಆಗ ಆಂಗ್ಲ ಇಂಜಿನಿಯರ್ ಅವರು ಇದು ಸಾಧ್ಯವಾಗದ ಮಾತು ಎನಿಸಿ ಆ ಸ್ತಂಭವನ್ನು ಸರಿಸಿದಾಗ ಅಲ್ಲಿದ್ದ ಸುತ್ತಲಿನ 69 ಸ್ತಂಭಗಳು ಸ್ಥಾನ ಬದಲಾಗೋದನ್ನ ನೋಡ್ತಾರೆ. ಅವಕ್ಕೆ ಹಾನಿಯಾಗಬಹುದೆಂಬ ಅಂಶ ಅವರಿಗೆ ಮನವರಿಕೆ ಆಗುತ್ತದೆ. ಹಾಗೆ ಅವನು ದೂಡಲು ಯತ್ನಿಸಿದ ಸ್ತಂಭ ಮಾತ್ರ ಒಂದು ಸ್ವಲ್ಪ ಭಾಗ ಮಾತ್ರ ನೆಲದ ಮೇಲೆ ಕುಂತಿದೆ. ಹಂಪಣ್ಣ ಮತ್ತು ಜಕ್ಕಣ್ಣ ಎಂಬ ಶಿಲ್ಪಿಗಳು ತಮ್ಮ ಬುದ್ಧಿವಂತಿಕೆಯನ್ನು ಇಲ್ಲಿ ತೋರಿಸಿದ್ದಾರೆ. ದೇವಾಲಯದ ಅತ್ಯಂತ ಸುಂದರವಾದ ಆಕರ್ಷಣೆಗಳಲ್ಲಿ ವರ್ಣರಂಜಿತವಾದ ಚಿತ್ರಕಲೆಯನ್ನು ಸಹ ನಾವು ಲೇಪಾಕ್ಷಿಯ ವೀರಭದ್ರ ಸ್ವಾಮಿ ದೇವಾಲಯದ ಮೇಲ್ಛಾವಣಿಯಲ್ಲಿ ನಾವು ಕಾಣಬಹುದಾಗಿದೆ. ಲೇಪಾಕ್ಷಿ ದೇವಸ್ಥಾನಕ್ಕೆ ಹೋಗುವ ಪ್ರತಿಯೊಬ್ಬರೂ ಮೇಲ್ಛಾವಣಿಯನ್ನು ತಪ್ಪದೇ ಗಮನಿಸಿ ವರ್ಣರಂಜಿತವಾದ ಚಿತ್ರಕಲೆಯನ್ನು ನೀವು ಕಣ್ತುಂಬಿಕೊಳ್ಳಬಹುದು. ಈ ವರ್ಣಚಿತ್ರಗಳು ಹಿಂದೂ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ದೃಶ್ಯಗಳನ್ನು ಚಿತ್ರಿಸುತ್ತವೆ. ಸ್ನೇಹಿತರೆ, ನಾವು ಈಗ 2ನೇ ಪ್ರಕಾರದಲ್ಲಿ ನಿರ್ಮಿಸಲಾದ ನಾಗಲಿಂಗು, ಗಣಪತಿ, ಕಲ್ಯಾಣ ಮಂಟಪ, ಲತಾ ಮಂಟಪ ಮತ್ತು ವಿರೂಪಣ್ಣ ಕಣ್ಣು ಕಿತ್ತು ಎಸೆದ ಸ್ಥಳವನ್ನು ನಾವು 2ನೇ ಪ್ರಕಾರದಲ್ಲಿ ಕಾಣಬಹುದು.
ಎರಡನೇ ಪ್ರಕಾರದಲ್ಲಿ ಬೃಹತ್ ಆಕಾರದ 7 ಹೆಡೆಯ ನಾಗರ ಹಾವು ಸುರುಳಿ ಆಕಾರದಲ್ಲಿ ಲಿಂಗವನ್ನು ಸುತ್ತಿಕೊಂಡಂತೆ ಇದೆ. ಆದ್ದರಿಂದ ಇದನ್ನು ನಾಗಲಿಂಗು ಎಂದು ಕರೆಯುತ್ತಾರೆ. ನಾಗಲಿಂಗುವಿನ ನಿರ್ಮಾಣದ ಕಥೆ ಹೀಗಿದೆ. ಒಂದು ದಿನ ಶಿಲ್ಪಿಗಳು ಊಟಕ್ಕೆ ಅಂತ ಅಡುಗೆ ಕೋಣೆ ಹತ್ರ ಬಂದು ತಮ್ಮ ತಾಯಿಗೆ ಊಟ ಮಾಡಬೇಕು ಅಂತ ಕೇಳ್ತಾರೆ. ಆಗ ತಾಯಿ ಇನ್ನೂ ಊಟ ತಯಾರಾಗಿಲ್ಲ, ಸ್ವಲ್ಪ ಸಮಯ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆಗ ಶಿಲ್ಪಿಗಳು ಸಮಯ ವ್ಯರ್ಥ ಮಾಡಬಾರ್ದು ಅಂತ ಅಡುಗೆ ಕೋಣೆಯ ಎದುರಿಗೆ ಇದ್ದಂತಹ ಬೃಹತ್ ಬಂಡೆಯಲ್ಲಿ 7 ಎಡೆಯ ಸರ್ಪವನ್ನು ಕೆತ್ತನೆ ಮಾಡುತ್ತಾರೆ. ತಾಯಿ ಅಡಿಗೆ ತಯಾರಾದ ನಂತರ ಮಕ್ಕಳನ್ನು ಊಟಕ್ಕೆ ಕರೆಯಲು ಹೊರಗಡೆ ಬಂದು ಸ್ವಲ್ಪ ಸಮಯದಲ್ಲೇ ಕೆತ್ತಿರ್ತಕ್ಕಂತಹ 7 ಹೆಡೆಯ ಸರ್ಪವನ್ನು ಆಶ್ಚರ್ಯದಿಂದ ನೋಡಿದಾಗ ಆಕೆಯ ದೃಷ್ಟಿ ತಾಗಿ 7 ಹೆಡೆಯ ನಾಗರ ವಿಗ್ರಹವು ಭಿನ್ನವಾಯಿತಂತೆ. ಇದಕ್ಕೆ ಪೂಜೆ ಮಾಡಲು ಆಗೋದಿಲ್ಲ ಅಂತ ತಿಳಿದ ರಾಜ ಲಿಂಗವನ್ನು ಇದರಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಲು ಹೇಳುತ್ತಾರೆ. ನಾಗಲಿಂಗುವಿನ ಎದುರಿಗೆ ಬೃಹತ್ ನಂದಿ ವಿಗ್ರಹದ ಕೆತ್ತನೆಯನ್ನು ಸಹ ಮಾಡಿಸುತ್ತಾರೆ. ನಾವು ಇಲ್ಲಿ ಸಪ್ತ ಮಾತೃಕೆಯರನ್ನು ಸಹ ನೋಡಬಹುದು. ಬ್ರಾಹ್ಮಿ, ವೈಷ್ಣವಿ, ಇಂದ್ರಾಣಿ, ವಾರಾಹಿ, ಕೌಮಾರಿ, ಮಹೇಶ್ವರಿ, ಪರಮೇಶ್ವರಿ. ನಾಗಲಿಂಗವನ್ನು ಪ್ರತಿಷ್ಠಾಪಿಸಿದಂತಹ ಬಂಡೆಯಲ್ಲೇ ಜೇಡ, ಬೇಡರ ಕಣ್ಣಪ್ಪ ಹಾಗೂ ಆನೆ ಶಿವಲಿಂಗಗಳಿಗೆ ಪೂಜೆ ಮಾಡ್ತಾ ಇರತಕ್ಕಂತಹ ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದು. ದೇವಸ್ಥಾನದ ನಿರ್ಮಾಣದ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ವಿಘ್ನ ನಿವಾರಕನ ಒಂದು ಮೂರ್ತಿಯನ್ನು ಇಲ್ಲಿ ಕೆತ್ತನೆ ಮಾಡಿ ನಂತರ ಇದಕ್ಕೆ ಪೂಜೆ ಸಲ್ಲಿಸಿದ ನಂತರ ದೇವಾಲಯದ ಕೆಲಸವನ್ನು ಮುಂದುವರಿಸ್ತಾರೆ. ಗಣೇಶನ ವಿಗ್ರಹವನ್ನು ಇಲ್ಲಿ ಕೆತ್ತಿದ್ದಾರೆ. ಸ್ನೇಹಿತರೆ, ನಾವೀಗ ಅಪೂರ್ಣವಾದಂತಹ ಒಂದು ಕಲ್ಯಾಣ ಮಂಟಪದ ಕಡೆಗೆ ಹೋಗ್ತಾ ಇದ್ದೀವಿ. ಈ ಕಲ್ಯಾಣ ಮಂಟಪದಲ್ಲಿ ಶಿವಪಾರ್ವತಿಯರ ಕಲ್ಯಾಣ ಮಹೋತ್ಸವವನ್ನು ಜರುಗಿಸುವ ಒಂದು ಪ್ರಸಂಗವನ್ನು ಇಲ್ಲಿ ಶಿಲ್ಪಿಗಳು ತಮ್ಮ ಕಲಾ ಚಾತುರ್ಯತೆಯನ್ನು ಇಲ್ಲಿ ನಮಗೆ ತೋರಿಸಿದ್ದಾರೆ. ಶಿವಪಾರ್ವತಿಯರ ಕಲ್ಯಾಣೋತ್ಸವಕ್ಕೆ ಬರ್ತಕ್ಕಂತಹ ಅತಿಥಿಗಳನ್ನು ಸ್ವಾಗತಿಸಲು ರಾಜ ಋಷಿಗಳು ಹಾಗೂ ಸಪ್ತ ಋಷಿಗಳು ಅತಿಥಿಗಳನ್ನು ಸ್ವಾಗತಿಸುವ ಒಂದು ಪ್ರಸಂಗವನ್ನು ಇಲ್ಲಿ ಕಂಬಗಳಲ್ಲಿ ಶಿಲ್ಪಿಗಳು ಅತ್ಯದ್ಭುತವಾದ ಕೆತ್ತನೆಗಳಿಂದ ನಮಗೆ ತೋರಿಸಿದ್ದಾರೆ. ಈ ಕಲ್ಯಾಣೋತ್ಸವದಲ್ಲಿ ದೇವಾನ್ ದೇವತೆಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಸ್ನೇಹಿತರೆ, ನಾವೀಗ ಕಲ್ಯಾಣ ಮಂಟಪದ ಒಳಗಡೆ ಹೋಗೋಣ. ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಂಬಗಳ ಮೇಲಿನ ಕೆತ್ತನೆಗಳನ್ನು ನೋಡೋಣ ಹಾಗೂ ಸಾಧ್ಯವಾದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹೆಣ್ಣು ತನ್ನ ಹಣೆಗೆ ಕುಂಕುಮ ಇಡುವ ಸರಿಯಾದ ಪದ್ಧತಿಯನ್ನು ಈ ಕಲ್ಲಿನ ಮೇಲೆ ನಾವು ಕಾಣಬಹುದು. ಸರ್ಕಸ್ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಇಲ್ಲಿ ನಾವು ನೋಡಬಹುದು. ಅಗಸ್ತ್ಯ ಮಹಾಮುನಿಗಳು ಶಿವಪಾರ್ವತಿಗೆ ಕಲ್ಯಾಣೋತ್ಸವ ಜರುಗಿಸುವ ಒಂದು ಚಿತ್ರಣವನ್ನು ನಾವು ಇಲ್ಲಿ ಕಾಣಬಹುದು. ಶಿವಪಾರ್ವತಿಯ ಮದುವೆಗೆ ಅಷ್ಟದಿಕ್ಪಾಲಕರು ಸಹ ಆಗಮಿಸಿದ್ದಾರೆ. ಕ್ಷಣದಲ್ಲಿ ಈಶ್ವರ ಬಂದಿದ್ದಾರೆ. ಅಲಂಕಾರಗೊಂಡು ಈಶ್ವರ ಇರುತ್ತಿದ್ದಾರೆ. ಪಾರ್ವತಿ ತಾಯಿ ಕೈಯಲ್ಲಿ ಹೂ ಹಿಡಿದಿದ್ದಾರೆ. ಪಾರ್ವತಿ ತಂದೆ ಹಿಮವಂತ ಕೈಯಲ್ಲಿ ನೀರು ತೆಗೆದುಕೊಂಡು ಬಂದಿದ್ದಾರೆ ಪಾದಪೂಜೆ ಮಾಡಲು. ದೇವೇಂದ್ರ, ಅಗ್ನಿ, ಯಮಧರ್ಮರಾಯ, ವಸಿಷ್ಠ ಮಹರ್ಷಿ, ವರುಣದೇವ, ಬೃಹಸ್ಪತಿ, ದತ್ತಾತ್ರೇಯ ಹಾಗೂ ವಿಷ್ಣು, ವಾಯುದೇವರು, ಕುಬೇರ, ಋಷಿ ವಿಶ್ವಾಮಿತ್ರ ಇವರೆಲ್ಲ ಕೈಲಾಸದಲ್ಲಿ ನಡೆದ ಶಿವಪಾರ್ವತಿ ಕಲ್ಯಾಣೋತ್ಸವಕ್ಕೆ ಹೋಗಿರುವ ಒಂದು ಪ್ರಸಂಗವನ್ನು ಇಲ್ಲಿ ನಾವು ಕಾಣಬಹುದು. ಈ ಕಲ್ಯಾಣ ಮಂಟಪ ಅರ್ಧಕ್ಕೆ ನಿಂತು ಹೋಗಲು ಕಾರಣ ಏನು ಅಂದರೆ, ವಿರೂಪಣ್ಣನಿಗೆ ದೇವಸ್ಥಾನ ಕಟ್ಟಿಸಲು ಹಣ ಸಹಾಯ ಮಾಡುತ್ತಿದ್ದ ವಿಜಯನಗರ ಅರಸ ಅಚ್ಯುತ ದೇವರಾಯರು ಮರಣ ಹೊಂದುತ್ತಾರೆ. ಅಚ್ಯುತ ದೇವರಾಯರ ಮರಣದ ನಂತರ ಅಧಿಕಾರಕ್ಕೆ ಬಂದಂತಹ ಆತನ ಅಳಿಯ ರಾಮರಾಯನಿಂದ ಹಣದ ಸಹಾಯ ದೊರೆಯೋದಿಲ್ಲ. ಏಕೆಂದರೆ ರಾಮರಾಯರಿಗೆ ಇಲ್ಲಿ ದೇವಸ್ಥಾನ ಕಟ್ಟಿಸುತ್ತಿರುವ ವಿಷಯ ತಿಳಿದಿರೋದಿಲ್ಲ. ಇದನ್ನು ಬಂಡವಾಳ ಮಾಡಿಕೊಂಡಂತಹ ವಿರೂಪಣ್ಣನ ಶತ್ರುಗಳು ರಾಮರಾಯನಿಗೆ ವಿರೂಪಣ್ಣನ ಮೇಲೆ ಸುಳ್ಳು ಆರೋಪ ಮಾಡುತ್ತಾರೆ. ವಿರೂಪಣ್ಣ ಖಜಾನೆಯ ಹಣವನ್ನು ದುರುಪಯೋಗ ಮಾಡುತ್ತಿದ್ದಾರೆಂದು ರಾಮರಾಯರಿಗೆ ತಿಳಿಸುತ್ತಾರೆ. ಇದರಿಂದ ಕೋಪಗೊಂಡ ರಾಮರಾಯ ವಿರೂಪಣ್ಣನ ಕಣ್ಣುಗಳನ್ನು ಕೀಳಲು ಆಜ್ಞೆ ಮಾಡುತ್ತಾರೆ. ಅದರಂತೆಯೇ ಸೈನಿಕರು ವಿರೂಪಣ್ಣನ ಹತ್ತಿರ ಹೋಗಿ, ನೀವು ಖಜಾನೆಯ ಸಂಪತ್ತನ್ನು ದುರುಪಯೋಗ ಮಾಡಿದ್ದೀರಿ, ಅದಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಿ ನಿಮ್ಮ ಕಣ್ಣುಗಳನ್ನು ಕೀಳಲು ಆಜ್ಞೆ ಮಾಡಿದ್ದಾರೆ, ನೀವು ಬರಬೇಕು ಅಂತ ಸೈನಿಕರು ಹೇಳುತ್ತಾರೆ.
ಇದರಿಂದ ಮನನೊಂದ ವಿರೂಪಣ್ಣ, ನಾನು ಯಾವುದೇ ರೀತಿಯ ಹಣದ ದುರುಪಯೋಗ ಮಾಡಿಲ್ಲ, ಅಲ್ಲಿಗೆ ಬಂದು ಅವಮಾನ ಪಡುವುದಕ್ಕಿಂತ ಇಲ್ಲಿಯೇ ನನ್ನ ಕಣ್ಣುಗಳನ್ನು ಕಿತ್ತು ಹಾಕುತ್ತೇನೆಂದು ವೀರಭದ್ರ ಸ್ವಾಮಿಯನ್ನು ನೆನೆದು ತನ್ನ ಕಣ್ಣುಗಳನ್ನು ಸ್ವತಃ ವಿರೂಪಣ್ಣನವರೇ ಕಿತ್ತು ಆ ಗೋಡೆಗೆ ಎಸೆಯುತ್ತಾರೆ. ಅವತ್ತು ಗೋಡೆಗೆ ಅಂಟಿದಂತಹ ರಕ್ತದ ಗುರುತನ್ನು ಇಂದಿಗೂ ಸಹ ನಾವು ಕಾಣಬಹುದು. ಇದು ಯಾವುದೇ ಬಿಸಿಲು ಹಾಗೂ ಮಳೆಗೆ ಅಳಿಯದೆ ಹಾಗೆ ಉಳಿದಿದೆ. ವಿರೂಪಣ್ಣನವರ ಅಪಾರವಾದ ವೀರಭದ್ರ ಸ್ವಾಮಿಯ ದೈವಭಕ್ತಿ ಇದರಿಂದ ನಮಗೆ ತಿಳಿಯುತ್ತದೆ. ಬ್ರಿಟಿಷರು ರಕ್ತವನ್ನು ಸಂಶೋಧನೆಗೆ ಒಳಪಡಿಸುತ್ತಾರೆ. ಆಗ ಇದು ಮಾನವ ರಕ್ತ ಅಂತ ಸಾಬೀತುಪಡಿಸುತ್ತಾರೆ. ಕಲ್ಯಾಣ ಮಂಟಪದ ಕೆಲಸ ಅರ್ಧಕ್ಕೆ ನಿಂತು ಹೋಗುತ್ತದೆ. ಯಾರು ಕೆಲಸವನ್ನು ಮುಂದುವರಿಸುವುದಿಲ್ಲ. ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ಲತಾ ಮಂಟಪ. ಈ ಲತಾ ಮಂಟಪದಲ್ಲಿ ಸೀರೆಗೆ ಬಳಸುವಂತಹ ಡಿಸೈನ್ಗಳನ್ನು ನಾವು ಇಲ್ಲಿ ಕಾಣಬಹುದು. ಈ ಡಿಸೈನ್ಗಳನ್ನೇ ಈಗ ಸೀರೆಯಲ್ಲಿ ಬಳಸ್ತಾ ಇರೋದು. ಲತಾ ಅಂದರೆ ಬಳ್ಳಿ ಅಂತ ಹೇಳ್ಬೋದು. ಒಂದು ಕಂಬದಲ್ಲಿ 4 ಡಿಸೈನನ್ನು ಕಾಣಬಹುದು. 280 ಡಿಸೈನನ್ನು ಕಂಬದಲ್ಲಿ ನಾವು ಕಾಣಬಹುದು. 450 ಡಿಸೈನನ್ನು ಪೇಂಟಿಂಗಲ್ಲಿ ಕಾಣಬಹುದು. ಒಟ್ಟಾರೆಯಾಗಿ 730 ಡಿಸೈನ್ ಈ ದೇವಾಲಯದಲ್ಲಿ ಇವೆ. ಯಾವುದೇ ಡಿಸೈನ್ ಅನ್ನು ಮರುಬಳಕೆ ಮಾಡಿಲ್ಲ. ಎಲ್ಲ ಬೇರೆ ಬೇರೆ ಡಿಸೈನ್ಗಳಲ್ಲಿ ಚಿತ್ರಿಸಿದ್ದಾರೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಕೆತ್ತನೆ ಮಾಡಿದ್ದಾರೆ. ತಮಿಳುನಾಡಿನ ಕಾಂಚೀಪುರಂ ರೇಷ್ಮೆ ಸೀರೆ, ಧರ್ಮಾವರಂ ರೇಷ್ಮೆ ಸೀರೆ, ಲೇಪಾಕ್ಷಿ ರೇಷ್ಮೆ ಸೀರೆಗಳಲ್ಲಿ ಈ ವಿನ್ಯಾಸಗಳನ್ನು ಬಳಸಿದ್ದಾರೆ. ಲೇಪಾಕ್ಷಿ ಬಾರ್ಡರ್ ಸೀರೆ ಅಂತಲೇ ತುಂಬ ಪ್ರಸಿದ್ಧಿಯಾಗಿವೆ. ಸೀರೆಗಳಲ್ಲಿ ಬಳಸುವಂತಹ ಮಾದರಿಗಳು ಹಾಗೂ ವಿನ್ಯಾಸಗಳು ದೇವಾಲಯಗಳಿನ ಚಿತ್ರಗಳಿಂದ ತೆಗೆದುಕೊಳ್ಳಲಾಗಿದೆ. ಈ ಶಿವಲಿಂಗವನ್ನು ಚೋಳರ ಕಾಲದಲ್ಲಿ ತಮಿಳುನಾಡಿನ ರಾಜ ಮಾಧವ ವರ್ಮರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಈ ಶಿವಲಿಂಗು 800 ವರ್ಷಗಳಷ್ಟು ಪುರಾತನವಾದುದು. ರಾಮಾಯಣದಲ್ಲಿ ಬರುವ ಸೀತಾ ಅಪಹರಣ ಸಮಯದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಸೀತೆಯನ್ನು ರಕ್ಷಿಸುವ ಸಲುವಾಗಿ ಜಟಾಯು ಪಕ್ಷಿ ರಾವಣನ ವಿರುದ್ಧ ಯುದ್ಧಕ್ಕಿಳಿಯುತ್ತದೆ. ಆ ಸಮಯದಲ್ಲಿ ರಾವಣ ಜಟಾಯು ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸುತ್ತಾನೆ. ಜಟಾಯು ಪಕ್ಷಿ ಸೋಲುತ್ತದೆ ಹಾಗೂ ಸಾಯುವ ಸ್ಥಿತಿಯಲ್ಲಿರುತ್ತದೆ. ತನ್ನ ಅಪಹರಣದ ವಿಷಯವನ್ನು ಶ್ರೀರಾಮನಿಗೆ ತಿಳಿಸು ಅಂತ ಸೀತಾಮಾತೆ ಜಟಾಯು ಪಕ್ಷಿಗೆ ಹೇಳುತ್ತಾರೆ. ನಾನು ಇನ್ನು ಹೆಚ್ಚು ಸಮಯ ಬದುಕಲು ಸಾಧ್ಯವಿಲ್ಲ, ನನಗೆ ನೀರಿನ ಅವಶ್ಯಕತೆ ಇದೆ ಅಂತ ಜಟಾಯು ಪಕ್ಷಿ ಹೇಳಿದಾಗ ಸೀತಾಮಾತೆ ತನ್ನ ಬಲಗಾಲಿನ ಪಾದವನ್ನು ನೆಲಕ್ಕೆ ಒತ್ತುತ್ತಾರೆ. ಅಲ್ಲಿ ಪಾದದ ಗುರುತು ಬಿದ್ದು ಅಲ್ಲಿ ನೀರು ಬರುತ್ತದೆ. ಅದೇ ನೀರನ್ನು ಕುಡಿದು ಜಟಾಯು ಪಕ್ಷಿ ಶ್ರೀರಾಮ ಬರುವವರೆಗೂ ಬದುಕಿರುತ್ತದೆ. ಶ್ರೀರಾಮ ಬಂದು ಲೇ ಪಕ್ಷಿ ಎಂದು ಹೇಳುತ್ತಾರೆ, ಅಂದರೆ ಎದ್ದೇಳು ಪಕ್ಷಿ ಅಂತ ಹೇಳುತ್ತಾರೆ. ಆಗ ಜಟಾಯು ಪಕ್ಷಿ ಎಲ್ಲ ವಿಷಯವನ್ನು ಶ್ರೀರಾಮನಿಗೆ ತಿಳಿಸಿ ಕೊನೆ ಹೆಸರು ಹೇಳುತ್ತದೆ. ಶ್ರೀರಾಮರು ಬಳಸಿದ ಪದ ಲೇಪಕ್ಷಿ ಕಾಲಾನಂತರದಲ್ಲಿ ಲೇಪಾಕ್ಷಿ ಎಂದು ಹೆಸರುವಾಸಿಯಾಗುತ್ತದೆ. ವೀರಭದ್ರ ಸ್ವಾಮಿಯ ದೇವಾಲಯದ ಕ್ಷೇತ್ರ ಪಾಲಕನಾಗಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ದೇವಾಲಯದ 3ನೇ ಪ್ರಕಾರದಲ್ಲಿ ಬಂಡೆಯ ಮೇಲೆ ತಟ್ಟೆಗಳನ್ನು ಕೆತ್ತನೆ ಮಾಡಿರುವ ಮಾದರಿಗಳನ್ನು ನಾವು ನೋಡಬಹುದು. ಆಗಿನ ಕಾಲದಲ್ಲೇ ಜನರು ಹಲವಾರು ರೀತಿಯ ಬಗೆ ಬಗೆಯ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಿದ್ರು ಅಂತ ಇದರಿಂದ ನಾವು ತಿಳಿದುಕೊಳ್ಬಹುದು. ಸ್ನೇಹಿತರೆ, ನೀವೇನಾದರೂ ಹೋದರೆ ದೇವಸ್ಥಾನದ 3ನೇ ಪ್ರಕಾರದಲ್ಲಿ ಸೀತಾಮಾತೆಯ ಪಾದದ ಪಕ್ಕದಲ್ಲಿ ಈ ಊಟದ ತಟ್ಟೆಗಳನ್ನು ನೀವು ಕಾಣಬಹುದು. ತಪ್ಪದೆ ನೋಡ್ಕೊಂಡು ಬನ್ನಿ. ದೇವಾಲಯದ ಗೋಡೆಗಳ ಮೇಲೆ ಸೂಕ್ಷ್ಮವಾಗಿ ಗಮನಿಸಿ ಹಲವಾರು ಚಿತ್ರಕಲೆಗಳನ್ನು ನೀವು ಕಾಣಬಹುದು. ಸ್ನೇಹಿತರೆ, ಇದು ಆಂಜನೇಯ ಸ್ವಾಮಿ ಅಂತ ಅಂದ್ಕೊಂಡಿದ್ದೀನಿ. ಸರಿಯಾದ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬೃಹತ್ತಾದ ತುಳಸಿ ಕಟ್ಟೆಯನ್ನು ಸಹ ನೀವು ಇಲ್ಲಿ ನೋಡಬಹುದು. ಹಳಗನ್ನಡದಲ್ಲಿ ಬರೆದಿರ್ತಕ್ಕಂಥ ಕನ್ನಡ ಶಾಸನಗಳನ್ನು ಸಹ ನಾವಿಲ್ಲಿ ಕಾಣಬಹುದು. ಸ್ನೇಹಿತರೆ, ನಾವು ಈಗ 3ನೇ ಪ್ರಕಾರಕ್ಕೆ ಹೋಗ್ತಾ ಇದ್ದೇವೆ. ಈ 3ನೇ ಪ್ರಕಾರದಲ್ಲಿ ದೇವಾಲಯದ ಸುತ್ತಲೂ ಕಂಬಗಳಿಂದ ಸುತ್ತುವರಿದ ಮಂಟಪಗಳನ್ನು ನಿರ್ಮಿಸಿದ್ದಾರೆ. ಮಂಟಪಗಳಲ್ಲಿ ಜನರು ವಿಶ್ರಾಂತಿ ತೆಗೆದುಕೊಳ್ಳಬಹುದು. ಆಗಿನ ಕಾಲದಲ್ಲಿ ಜನರು ದೇವಸ್ಥಾನಕ್ಕೆ ಬಂದಾಗ ರಾತ್ರಿಯೆಲ್ಲ ಇಲ್ಲಿ ಮಲಗಿ ವಿಶ್ರಾಂತಿ ಪಡೆದು ಬೆಳಿಗ್ಗೆ ದೇವರ ದರ್ಶನ ಪಡೆದು ಹೋಗ್ತಿದ್ರಂತೆ. ನೀವೇ ನೋಡಿ ಸ್ನೇಹಿತರೆ, ಎಷ್ಟು ವಿಶಾಲವಾದ ಮಂಟಪಗಳನ್ನು ನಿರ್ಮಿಸಿದ್ದಾರೆ ಅಂತ. ಪ್ರತಿಯೊಂದು ಕಂಬದಲ್ಲೂ ಶಿಲ್ಪಕಲೆಯನ್ನು ನಾವು ಕಾಣಬಹುದು. ಒಂದೊಂದು ಕಂಬವು ಒಂದೊಂದು ಕಥೆಯನ್ನು ಹೇಳುವಂತೆ ಶಿಲ್ಪಕಲೆಯನ್ನು ಕೆತ್ತನೆ ಮಾಡಿದ್ದಾರೆ. ಈ 3ನೇ ಪ್ರಕಾರದಲ್ಲಿ 680 ಕಂಬಗಳಿವೆ. 2ನೇ ಪ್ರಕಾರದಲ್ಲಿ ಅಂದರೆ ಲತಾ ಮಂಟಪ ಮತ್ತು ಕಲ್ಯಾಣ ಮಂಟಪ ಸೇರಿ 126 ಕಂಬಗಳಿವೆ. 1ನೇ ಪ್ರಕಾರ ಅಂದರೆ ನಾಟ್ಯ ಮಂಟಪದಲ್ಲಿ 70 ಕಂಬಗಳಿವೆ. ಒಟ್ಟಾಗಿ ಈ ದೇವಾಲಯ ನಿರ್ಮಾಣದಲ್ಲಿ 876 ಕಂಬಗಳನ್ನು ಬಳಸಿ ವಿಶಾಲವಾದ ಅದ್ಭುತವಾದ ದೇವಾಲಯವನ್ನು ನಿರ್ಮಿಸುವಲ್ಲಿ ವಿರೂಪಣ್ಣನವರ ಶ್ರಮವನ್ನು ನಾವು ಇಲ್ಲಿ ನೋಡಬಹುದು. ವಿರೂಪಣ್ಣನವರಿಗೆ ಸರಿಯಾದ ಸಹಕಾರ ಸಿಕ್ಕಿದ್ರೆ ಸ್ವರ್ಗ ಲೋಕವನ್ನು ನಾವು ಇಲ್ಲಿ ನೋಡಬಹುದಾಗಿತ್ತು. ಸ್ನೇಹಿತರೆ, ನೀವು ಇನ್ನು ಹನುಮಂತರಾಯ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ವೀರಭದ್ರ ಸ್ವಾಮಿ ದೇವರ ಸಂಪೂರ್ಣ ಮಾಹಿತಿಯನ್ನು ನೀಡಲು ಸಹಕಾರಿಯಾಗಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ನಿಮಗೆ ನನ್ನ ಅಭಿನಂದನೆಗಳು. ಹನುಮಂತರಾಯ ವಿ, ಬೈಚೇನಹಳ್ಳಿ. ಧನ್ಯವಾದಗಳು ಸ್ನೇಹಿತರೆ.